ಅದರಲ್ಲಿ ನಮ್ಮ ರಂಜಿತ ತೋರ್ಲಪ್ಪ ಅದೇನವ ರಂಜಿತ ಅವರು ಕರೆಯವ ಯಾಕೆ ಸಹನೆ ಮೀರ್ಬಿಡತ್ತೆ. ಅನೇಕ ಜನ ಭಾಷಣ ಮಾಡೋರು ಇನ್ನೂ ಇದ್ದಾರೆ. ಅದು ವಿಶೇಷವಾಗಿ ನಮ್ಮ ಮಾಜಿ ಯೋಧರು ಅವರೆಲ್ಲರೂ ಅವ್ರ ಪರವಾಗಿ ರಮೇಶ್ ಒಬ್ಬನೇ ಮಾತಾಡಲಿ ಅಂತ ಹೇಳಿದ್ರೆ ಆಯ್ತಮ್ಮ ನಾನು ಇಷ್ಟೇ ಹೇಳೋದು. ಇವತ್ತು ಯಾಕೆ ರಂಜಿತನ ಕರೆಸ್ತೇನೆ ಕಂಡ್ರೆ ನಾನು ಅವರನ್ನು ನೋಡ್ತೀನಿ ಬಹುಭಾಗ ತಾಯಂದಿರಲ್ಲೇ ಕೂತೀನಿ. ಇವತ್ತೇನಾರ ನಮ್ಮ ರಕ್ಷಣೆ ಮಾಡ್ತಕ್ಕಂಥ ಸೈನಿಕರಿದ್ದಂಗ್ರಿ ಅವ್ರಿಗೆ ಬೆನ್ನ ನಿಂತ ಸರ್ಕಾರ ಯಾವ ಸರ್ಕಾರ ನಿಲ್ದೇ ಇರ್ಬೋದು, ಅದು ತಾಯಂದಿರು ಮಾತ್ರ ನಿಂತಿದೆ ಅಂತಕ್ಕಂಥ ಮಾತನ್ನು ಹೇಳಿಕೆ 22 ವರ್ಷಗಳು ಅವ್ರು ಸೇವೆ ಮಾಡಿದ್ರು. ಈಗ 12 ವರ್ಷ ಹಿಂದೆ ಮದುವೆ ಆಗಿದೆ. ಯೋಧ ಅವ್ನು ಗ್ಯಾರಂಟಿ ಇಲ್ಲ, ಯಾವಾಗ ಏನಾಗ್ತದೆ ಗೊತ್ತಿಲ್ಲ. ಅವ್ರಿರ್ತಕ್ಕಂಥ ಪೂರ್ತಿ ಬಂದೂಕಿನ ಸಾಹಸ. ಅಂಥದ್ರಲ್ಲಿ ಈ ತಾಯಿ ರಂಜಿತ ಬೇಕಾದಾಗ ನಾನು ಅಂಥದ್ದೇ ಮದುವೆ ಆಗ್ತದೆ ವರ್ಷಿಯಲ್ಲ ನಿಜವಾದ ಸಾಕ್ಷಾತ್ ಹುಡುಗರ ಮಾತಲ್ಲ ಹೇಳ್ಬೋದು. ನೀವತ್ತು ಅಡಿಕೆ ತನಿ ಕೊಡ್ತವಿ, ತೆಂಗಿ ತನಿ ಕೊಡ್ತವಿ, ಸರ್ಕಾರ ನೌಕರಿ ತನಿ ಕೊಡ್ತವಿ. ಇಂಥ ಯಾರು ಕೊಡಕ್ಕೆ ಇಚ್ಛೆ ಪಡ್ತೀವಿ? ಕೊಟ್ಟಂತ ತಂದೆ ತಾಯಿಗಳನ್ನ ಆದಂತ ನಮ್ಮ ರಂಜಿತಾಗಿ ಸಂದರ್ಭದಲ್ಲಿ ಈ ಕ್ಷೇತ್ರ ಜನತೆ ಪರವಾಗಿ, ನಾಡಿನ ಜನತೆ ಪರವಾಗಿ, ದೇಶ ಜನತೆ ಪರವಾಗಿ ಅಭಿನಯಿಸಿ ಅವ್ರ ಮುಂದಿನ ಜೀವನ ಬಹಳ ಸುಖವಾಗಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಅದೇ ರೀತಿ ಯಾಕೆ ಈ ಮಾತು ಹೇಳ್ತೀನಿ ಯಾಕಂದ್ರೆ ಬಹಳ ನನ್ನಲ್ಲಿ ಅನುಭವ ಸಾಕಷ್ಟು ನಾನು ನೋಡಿದೆ. ಈ ಸ್ತ್ರೀಯರ ಒಂದು ಪ್ರೋತ್ಸಾಹ ಹೆಂಗಿರುತ್ತೆ ಒಂದು ಎರಡೇ ಉದಾಹರಣೆ ಮಾಡಕ್ಕೆ ಬಹುಶಃ ನೀವು ಗೊತ್ತಿರ್ಬೋದು, ನಿಮಗೆ ಗೊತ್ತಿದೆ. ಕರ್ನಲ್ ಆಗಿದ್ದ ರವೀಂದ್ರನಾಥ್ ದಾವಣಗೆರೆ ಬಂದು ಕರ್ನಲ್ ಇವು ಸತ್ತೋಗ್ಬಿಟ್ಟು ಯುದ್ಧದಲ್ಲಿ, ನಮ್ಗೆ ಗೊತ್ತಿರಲ್ಲ. ಇವತ್ತು ಅವನು ಸ್ಮರಣೆ ಆಗ್ತವ್ರಿಗೆ ದಾವಣಗೆರೆಯಲ್ಲಿ ರವೀಂದ್ರನಾಥ ಸರ್ಕಲ್ ಅಂತ ಹೇಳ್ತಾರೆ, ಮುನ್ಸಿಪಾಲಿಟಿ. ಅವ್ರ ನಮ್ಮ ಸಂಬಂಧ, ಅವ್ನು ಹೇಳ್ತೀವಿ ನಮಗೆ ಸಂಬಂಧನೇ. ಅವ್ನು ಕೊನೆಯ ಟೈಮ್ ಹೋಗುವಂಥ ಯುದ್ಧಕ್ಕೆ ಹೋಗೋ ಸಂದರ್ಭದಲ್ಲಿ ಅವ್ನು ಹೇಳ್ತಿ ಅವ್ನು ಕೋಟೆಲ್ ಒಂದು ಚೀಟಿ ಇಟ್ಟ, ಈ ಪೆನ್ ಇಡ್ತಕ್ಕಂಥ ಚೀಟಿ. ಆ ಚೀಟಿ ಅವನಿಗೆ ಗೊತ್ತಿಲ್ಲ, ಅದೇನು ಚೀಟಿ ಇಟ್ಟರೆ ಅಂತ ಗೊತ್ತಿರಲಿಲ್ಲ. ಕೊನೆಗೆ ಅವ್ನು ಮೃತರಾದ್ಮೇಲೆ ಅವ್ನು ಪಾರ್ಥಿವ ಶರೀರ ತಂದಾದ್ಮೇಲೆ ಅವ್ರೇನು ಕೊನೆ ಕೋಟು ಸೂಟ್ ಹಾಕಿದಲ್ಲ, ಆ ಸೂಟನ್ನು ತೊಡಿಸಿ ಅವ್ರು ಅಂತಿಮ ಸಂಸ್ಕಾರ ಮಾಡ್ತಾನೆ. ಅವತ್ತು ಆ ಕೋಟ್ ತೆಗೆದಿರ್ತಾನೆ. ತೆಗೆದು ಆದ್ಮೇಲೆ 3 ದಿವಸ ಕಾರ್ಯಕ್ರಮ ನಾವೆಲ್ಲ ಮಾಡ್ತವಲ್ಲ, ಆ 3 ದಿವಸ ಕಾರ್ಯಕ್ರಮ ಮಾಡೋ ದಿವಸ ಅವ್ರ ಕುಟುಂಬದವರು ಅವ್ನು 8 ದಿವಸ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಆ ಕಿಟ್ಟಂಥ ಚೀಟಿ ಅದೇ ಜೇಬದಿರುತ್ತೆ. ಅದು ಸಣ್ಣ ಜೇಬು ಇರುತ್ತೆ, ಪೆನ್ನುಗಳು ಅದು ತುಟ್ಟಿರ್ತಾರೆ. ಆ ತಾಯಿ ಇವತ್ತು ಜೀವಂತಾಗಿದ್ದಾಳೆ. ಅವಳು ಏನು ಬರೆದು ಅನ್ಕೊಂಡ್ರೆ ಅವ್ನ ಗಂಡಿಗೆ ಬರೆದಿರೋದು ಪ್ರೀತಿ ಅದೆಲ್ಲ ಬರೆದು, ನೀನು ನಿನ್ನ ಕೊನೆಯವರೆಗೂ ನೀನು ಎಲ್ಲಿವರೆಗೂ ಸೈನ್ಯದಲ್ಲಿದ್ದೆವು, ನೀನು ವಿರೋಧಿಗಳಿಗೆ ನಿನ್ನ ಎದೆ ಕೊಡಬೇಕು, ನಾನು ನಿನ್ನ ಬೆನ್ನು ಕೊಡ್ಬೇಡಂತ ಬರ್ತಾರೆ. ಇದೇನಂತೀನಿ, ಇದು ತಾಯ್ತನ. ಇವತ್ತು ನಮ್ಮ ದೇಶ ಇರದೇ ಸಂಸ್ಕೃತಿ, ಇವತ್ತೇ ಧರ್ಮ ಉಳ್ಕೊಂಡ್ರೆ ತಾಯಿಂದಿರ ಅಂತಕ್ಕಂಥ ಮಾತನ್ನು ಹೆಮ್ಮೆಯಿಂದ ಹೇಳಿಕ್ಕೆ. ಇನ್ನೊಂದು ಪ್ರಕರಣ ನಾನು ಇದ್ರ ಓದಂತಿದೆ, ಇದೇ ರೀತಿಯಾದಂಥ ಪ್ರಕರಣ. ಯೋಧ ಬರ್ತಾನೆ, ಬಂದಾದ್ಮೇಲೆ ಮದುವೆಗೆ ನಿಶ್ಚಯ ಆಗುತ್ತೆ. ನಿಶ್ಚಯ ಆದ್ಮೇಲೆ ಅವ್ರು ಉಂಗುರ ಕೊಡೋದು ಪದ್ಧತಿ. ತಾವೆಲ್ಲ ಕೊಡ್ತೀರಿ, ಹಳಿಯಾಗೇನು ಕೊಡ್ತೀರಿ? ಉಂಗುರ ಕೊಡ್ತೀರಿ ಗಂಡಿನ ಕಡೆ ಕೊಟ್ಟು. ಇನ್ನು ನಿಶ್ಚಯ ಆಗಿ ಇನ್ನು 3 ದಿವಸ ಆಗಿರಲ್ಲ, ಮದುವೆ ಡೇಟ್ ಫಿಕ್ಸ್ ಆಗಿರಲ್ಲ, ಅಲ್ಲಿಂದ ಕರೆ ಬರುತ್ತೆ, ಯುದ್ಧ ಘೋಷಣೆ ಆಗಿದೆ, ತಾವು ವಾಪಸ್ ಬರ್ಬೇಕು. ಅನಿವಾರ್ಯ, ಹೋಗ್ಲೇಬೇಕು, ಅನಿವಾರ್ಯ. ಅದು ಹೋಗ್ತಾನೆ. ಹೋದು ದುರಾದೃಷ್ಟವಶಾತು 5 ತಿಂಗಳಾತು. ಇದಕ್ಕೂ ನಿಜ ಜೀವನದ ಘಟನೆಗಳು 5 ತಿಂಗಳಾತು, 6 ತಿಂಗಳಾತು, 7 ತಿಂಗಳಾತು, 8 ತಿಂಗಳಾತು, 10 ತಿಂಗಳಾತು. 10 ತಿಂಗಳಾದ್ರೂ ಯುದ್ಧ ರದ್ದಾಗಲಿಲ್ಲ. ಅವನು ವಾಪಸ್ ಊರಿಗೆ ರಜಾ ಸಿಗಲಿಲ್ಲ, ಮದುವೆ ಆಗಕ್ಕೆ ಬರಲೇ ಇಲ್ಲ. ಅವಾಗೆಲ್ಲ ಭಾಳ ಕಷ್ಟ. ಈಗಲೂ ಅದೇ ಇರ್ತಿರ್ಬೋದು. ಮುಂಚೆ ನೀವೇನು ಟಪಲ್ ಪೋಸ್ಟ್ ಹಾಕ್ತಿರಲ್ಲ, ಅದರ ಸ್ಕ್ರೂಟ್ನಿ ಮಾಡಿ ಓದ್ಬಿಟ್ಟು ಆಮೇಲೆ ಕವರ್ ಮಾಡಿ ಹಾಕ್ತಾರೆ ಅಂತ ಕೇಳಿದ್ದ. ಹೌದಾ ಸರ್? ಹಾಗಾಗಿ ಕೊನೆಗೆ ಅವನಿಗೆ ಪತ್ರ ಬರ್ತಾರಂತೆ, ನಾನು ಇಷ್ಟು ದಿವಸ ನೀನು ಕಾದು ಸಾಕಾಗಿ ಹೋತು, ಇನ್ನು ನಾನು ತಾಳಕ್ಕಾಗಲ್ಲ, ದಯವಿಟ್ಟು ನಾವು ಕೊಟ್ಟಂತ ನಮ್ಮ ಅಪ್ಪ ತಂದೆ ಕೊಟ್ಟಂತ ಆ ಉಂಗುರವನ್ನು ವಾಪಸ್ ಕಳಿಸಿ ಅಂತ ಬರೀತಾರಂತೆ. ಆವಾಗ ಅವ್ನು ಪುನಃ 15 ದಿವಸ ಬೇಕಾಗಿ ಪೋಸ್ಟ್ ಬರೋಕ್ಕೆ ಈಗೆಲ್ಲ ಅಷ್ಟು ಈಗ ಬಿಡಿ, ಈಗೆಲ್ಲ ಹಿಂಗೆ ಟಿಕ್ ಟಿಕ್ ಅಂದ್ಬಿಟ್ಟು ಟಕ್ ಟಕ್ ಅಂತ ಬರ್ತದೆ. ಅವಾಗ ಅವನು ಮತ್ತೆ ಪುನಃ ಬರ್ದ, ಇಲ್ಲ ಯುದ್ಧ ನಿಲ್ತಕ್ಕಂಥ ಅವಕಾಶ ಐತಿ, ಇನ್ನೊಂದು 2-3 ತಿಂಗಳು ಕಾಯಿ ಅಂತ ಬರಿತಾನಂತೆ. 3 ತಿಂಗಳು ಕಾದು ಮತ್ತೆ ಬರ್ಬಿಡ್ದು.
ಆಗಲ್ಲ, ದಯವಿಟ್ಟು ಬಿಡುಗಡೆಗೆ ಕಳಿಸ್ಕೊಡಿ ಅಂತ. ಆಗ ಅಲ್ಲಿ ಈ ಸಂಘ ಇವೆಲ್ಲ ಸಂಘಗಳು ಮಾಡ್ಕಿದ್ವಿ. ನಮ್ಮ ಕರ್ನಾಟಕದ ಒಂದು ಸಂಘ, ಆಯಾ ರಾಜ್ಯರು ಆಯಾ ಪ್ರಕಟಿದ್ರಲ್ಲ, ಅವರೆಲ್ಲರೂ ಸಾಯಂಕಾಲ ಸೇರಿಕೊಂಡಾಗ ಮಾತಾಡಿದಂತೆ, ನೋಡಪ್ಪ ನನಗೆ ನಿಶ್ಚಯ ಆಗಿತ್ತು, ನನ್ನ ಭಾವಿ ಪತ್ನಿ ಈ ಥರ ಲೆಟ್ರ್ ಬರೆದ್ಬಿಟ್ಟಾರೆ, ಅನಿವಾರ್ಯ ಅಂತ ಹೇಳಿದಂತೆ. ಅವಾಗೆಲ್ಲ ಸೇರ್ಕೊಂಡ್ರೆ ಅದೇ ಕೇಸವು ಅಂಥ ಕೇಸ್ಗಳು ಭಾಳ ಜನ ಸೇರ್ಕೊಂಡಿದ್ದಾರೆ. ಅವರೆಲ್ಲರೂ ಇದೇ ರೀತಿ ನಿಶ್ಚಯ ಮಾಡ್ಕೊಂಡು ಹೋದಂತೆ ಕೇಸು 15 ದಿನ ಇದ್ದಂತೆ. ಆಗ ಅವರೆಲ್ಲ ಮಾತಾಡ್ಕೊಂಡ್ರಂತೆ, ಒಂದು ಕೆಲಸ ಮಾಡು, ನಮ್ದೆಲ್ಲರೂ ಅಡ್ರೆಸ್ ಕೊಟ್ಟು ನಾವೇನು ನಿಶ್ಚಯ ಮಾಡ್ಕೊಂಡವಲ್ಲ ನಮ್ಮ ಭಾವಿ ಪತ್ನಿಯರು ಅವ್ರ ಪೋಷಕರಿಗೆ ಪತ್ನಿಯರಿಗೆ ಒಂದು ಲೆಟ್ರ್, ಎಲ್ಲರಿಗೂ ಲೆಟ್ರ್ ಬರೀರಿ, ನೀನು ಹೆಂಡತಿ ಲೆಟ್ರ್ ಬರೀ, ಇವರೆಲ್ಲರೂ ಇದು ನಿನ್ನ ಕೇಸೆಯು ಅವರೆಲ್ಲರೂ ಕೇಳ್ಬಿಟ್ಟು ಆಮೇಲೆ ನೀನು ತೀರ್ಮಾನ ಹೇಳು, ನಾನು ನಿನ್ನ ಬಿಡುಗಡೆ ಮಾಡಿ ನಾನು ಹೋಗಿ ವಾಪಸ್ ಕಳಿಸ್ತೇನೆ. ಎಲ್ಲ ಆಕೆ ಪತ್ರ ತಾಯಿಗೆ ಬಂದಂತೆ ಒಬ್ಬೊಬ್ಬರೇ ವಿಚಾರಿಸಿದಂತ ಒಂದು 10 ಒಂದು 2 ಮತ್ತು ಉದಾಹರಣೆಗೆ ದಾವಣಗೆರೆ ಶಿವಮೊಗ್ಗ ಕೇಳ್ತದೆ. ಅವರೆಲ್ಲರೂ ಇಲ್ಲ ನಮ್ಮ ಹಣೆ ಬರಿದ್ದಂಗೆ ಆಗಲಿ, ನಾವು ಎಷ್ಟೇ ದಿವಸ ವಾಪಸ್ ಬರಲಿ ನಾವು ಅವ್ರನ್ನೇ ಆಗಸ ಇಂಥ 14 ಜನಗಳಿದ್ದಾರೆ. ಅವಾಗ ತಾಯಿಯ ಮನಸ್ಸು ಪರಿವರ್ತನೆ ಆಗಿ ಅವಳು ಸಹ ವಾಪಸ್ ಪಡ್ದಂತೆ. ತಾವು ಯಾವತ್ತಾರು ಬರ್ರಿ, ನಾವೇ ನಿಮ್ಮ ಪತ್ನಿ, ನೀವೇ ನಮ್ಮ ಪತಿ ಅಂತ ಹೇಳಿ ಪತ್ರ ಬರುತ್ತೆ. ಅದೃಷ್ಟ ಹೆಂಗಿರುತ್ತೆ, ಭಗವಂತ ಹೆಂಗಿರ್ತಾನೆ, ದೇವ್ರು ಹೆಂಗಿರ್ತಾನೆ ಅಂದರೆ ಆ ಪತ್ರ ಓದ ಅವರೇ ಒಂದೇ ವಾರದಲ್ಲಿ ಯುದ್ಧ ರದ್ದಾಯ್ತಂತೆ. ಎಷ್ಟು ಖುಷಿಯಾಗಿರ್ಬೋದು ಅವರು. ಇದರ್ಥ ಇದರ ಹಿಂದೆ ತಾಯಿದ ತ್ಯಾಗ ಐತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಟ್ಟು, ಇವತ್ತು ನಿಜವಾಗೂ ಏನಾದರೂ ಇವತ್ತೆಲ್ಲ ಯೋಧರಲ್ಲಿ ಸುಮ್ಮನೆ ಶಾಸ್ತ್ರಿ ಹೇಳಿರು, ಅಂಬೇಡ್ಕರ್ ಹೇಳಿ, ಇನ್ನೊಬ್ರು ಹೇಳಿದ್ರು ಜೈ ಜವಾನ್ ಅಂದರು, ಜೈ ಕಿಸಾನ್ ಅಂದರು. ನನಗೂ ಈಗ 77 ವರ್ಷ ಆಗೈತಿ. ನಾನು ಸರ್ಕಾರದ ಅನೇಕ 50 ವರ್ಷದಿಂದ ಕೆಲಸ ಮಾಡಿ ನೋಡಿದ್ದೇನೆ. ಆದ್ರೆ ಇವತ್ತು ಸಣ್ಣ ಸಣ್ಣ ಸಂಘಗಳು ಸಹ ಇನ್ನು ನಮ್ಮ ಮೇಷ್ಟ್ರ ಚಂದ್ರ ಮೇಷ್ಟ್ರಲ್ಲಿ ಹಂಗೆ ಸ್ಟ್ರೈಕ್ ಮಾಡಿ ಅನ್ಕೊಂಡೆ, TAD ಇನ್ನೊಂದು ಸ್ಟ್ರೈಕ್ ಮಾಡಿ ಅನ್ಕೊಂಡ್ರೆ ಹಂಗೆ ಒಳ್ಳೆ ಮಂಜು. ದೇಶ ನನಗೆ ಗೊತ್ತದಂಗೆ ಇಷ್ಟು ವರ್ಷಿರೋ ಕಾಲ ಸ್ವತಂತ್ರ ಸಿಕ್ಕ 78 ವರ್ಷದಲ್ಲಿ ಎಲ್ಲರೂ ಸಹ ಈ ದೇಶದಲ್ಲಿ ಯಾವ್ದಾರ ಒಬ್ಬ ಯೋಧ ಮುಷ್ಕರ ಮಾಡಿ ನಮ್ಮ ಸಂಬಳ ಜಾಸ್ತಿ ಆಗಬೇಕು ಅಂತ ಕೇಳಿದಂತ ಉದಾಹರಣೆ ನನ್ನ ಜೀವನದಲ್ಲಿ ನೋಡಿ. ಎಷ್ಟು ಚಪ್ಪ ಕಟ್ರಿ ಗಮನ ಜಾಗ ಎಷ್ಟು ಮಸ್ತ್ ಮೆಚ್ತಾನೆ. ಇಂಥದ್ದೊಂದು ಬಿಟ್ಟು ಹೋಗ್ತಾ ಇರೋ ನನಗೆ ಅದು ಭಾಳ ಬೇಸರ ಆಗ್ತೈತೆ ಅಂತ ಹೇಳ್ತಿದ್ದೀನಿ. ದಯವಿಟ್ಟು ಇರ್ರಿ, ನಾನು ಇರ್ತೇನೆ, ಆದಷ್ಟು ಅವ್ರ ಮಾತುಗಳು ಕೇಳೋಣ, ಆಮೇಲೆ ಅವ್ರ ಜೊತೆಗೆ ಅವ್ರ ಒಪ್ಪಿಗೆ ತಗೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆ ಈ ಮಾತನ್ನ ಹೇಳಿದ್ದೇನೆ ಕಂಡ್ರೆ, ಇವತ್ತು ಅವ್ರು ರೈತರು ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್, ಎಲ್ಲ ನೌಕರರೇ ಜೈ ಜವಾನ್, ನೀವು ಜೈ ಕಿಸಾನ್. ಯಾವ ರೈತರು ಇವತ್ತು ನಿಮ್ಮದೇ ಹೇಳಿ, ಯಾವ ರೈತರು ನಿಮ್ಮದೇ ಹೇಳಿ? ಬೆಳಿತೀರಿ, ಮಳೆ ಹೋಗ್ತಿ, ಮತ್ತೆ ಮಳೆ ಬರ್ತೀವಿ, ಮತ್ತೆ ಬಿತ್ತೀರಿ, ಮತ್ತೆ ಸಾಲ ಮಾಡ್ತೀರಿ, ಮತ್ತೆ ಬಿಡ್ತೀರಿ. ನಾವ್ಯಾರು ಸ್ಟ್ರೈಕ್ ಮಾಡಿದ್ವಿ, ನಮ್ಮ ಸ್ಟ್ರೈಕ್ ಸಕ್ಸಸ್ ಆಗಿಲ್ಲ. 3 ವರ್ಷ ಸ್ಟ್ರೈಕ್ ಮಾಡಿದ್ರೆ ಸತ್ವರೇನ ನಮ್ದು ಯಾವುದು ಏನು ಸೌಲಭ್ಯ ಸಿಕ್ತಿಲ್ಲ. ಇವತ್ತು ಬೇಡ, ಮತ್ತೆ ರಾಜಕೀಯ ಭಾಷಣಕ್ಕೆ ಹೋಗಲ್ಲ ನಾನು. ಅದು ಹೋದ್ರು ಎಲ್ಲೂ ಸ್ಟ್ರೈಕ್ ಮಾಡಿ ನಾನು ಕೇಳಿಲ್ಲ, ಮಾಡಿದ್ದೀನಪ್ಪ ನಾನು ಕೇಳಿದೆ, ವಾಸನ ಕೇಳಿದೆ. ಏನು ಅಂತ ಹೆಚ್ಚು ತಪ್ಪು ತಿಳ್ಕೊಳ್ಳೋಕೆ ಹೋಗ್ಬೇಡ್ರಿ. ಅವ್ರಿಗೆ ನಿಮಗೆ ಚಂದ್ರಪ್ಪ ಇಷ್ಟ ಅಲ್ಲ, ನಿನಗೆ ಪೆನ್ಷನ್ ಎಷ್ಟು ಬರ್ತೈತಿ? 45,000 ಬರ್ತದೆ. ಎಷ್ಟು ಸೇರ್ಕೊಂಡಾಗ ಎಷ್ಟು ರೂಪಾಯಿ ಇತ್ತು? ಎಷ್ಟು ರೂಪಾಯಿ? 2,900. ನಮ್ಮಣ್ಣ ಬಿಲ್ ಜೀವ ತಗದಾನೆ 28 ರೂಪಾಯಿ ಸೇರಿಕೆ ಅಂದ್ರೆ ಇವತ್ತು 58 ರೂಪಾಯಿ ಪೆನ್ಷನ್ ತಗ. ಇದು ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇನ್ನೂ ಜಾಸ್ತಿ ಐತಿ. 6 ತಿಂಗಳು ಬಡ್ಡಿ, ಫೆಬ್ರವರಿ 6 ತಿಂಗಳು ಬಡ್ಡಿ, 6 ತಿಂಗಳು ಹೆಚ್ಚಿಗೆ ಅಂತ ಹೋಗ್ತಾರಲ್ಲ, ಇವ್ರಿಗೆ ಎಂತ ಅವಕಾಶ ಭಗವಂತ ಕೊಡಿ. ನಿಜವಾಗೂ ಈ ದೇಶಕ್ಕೆ ಇವತ್ತು ನಾವು ಯಾಕೆ, ನಾನು ಕಣ್ಣಾರೆ ನೋಡಿ 18 ಸಾರಿ ನಾನು ಈ ದೇಶದ ಹಂಚಿಗೆ ಹೋಗಿದೆ ಶಾಸಕನಾಗಿ, ಸಹಕಾರಿ ಸಂಘದ 28 ರಾಜ್ಯ ಮಟ್ಟದ ಸದಸ್ಯನಾಗಿ, ಜಮ್ಮು ಕಾಶ್ಮೀರ ಹರಿಯಾಣ ಎಲ್ಲ ಬಾರ್ಡ್ರಿಗೆ ಹೋಗಿ ಎಲ್ಲೋ ಸುಮಾರು ಸರಿ ಹೋದಾಗ ನಮ್ಮನ್ನು ನೋಡಿರ್ತಾರೆ, ನಮ್ಮನ್ನು ಬಂದು ಮಾತಾಡ್ತಾರೆ. ಅವ್ರ ಡ್ರೆಸ್ನಾಗ ಗೊತ್ತೇ ಆಗಲ್ಲ, ಅವ್ರ ಪ್ರಾಣ ಹಂಗೆ ತೊರೆದು -5, 6, 7 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಬಾರ್ಡ್ರಲ್ಲಿ ಆ ಕಡೆಯಿಂದ ಬಂದೂಕಿ ಕಾಣ್ತಿರ್ತಾವೆ. ಈಗ ನೋಡ್ತಾರಲ್ಲ, ಅಂಥದ್ರಲ್ಲಿ ಇವ್ರು 22 ವರ್ಷ 28 ವರ್ಷ ನಮ್ಮ ಕಾದಾರಿನ ಕಂಡ್ರೆ ಮನೆಯಾಗಿ ನಾವು ಇವತ್ತು ಏನು ಹೇಳಿ. ಇಂಥ ಅವಕಾಶದಲ್ಲಿ ಅಲ್ಲೇ ನಮ್ಮ ಜ್ಯೋತಿ ಎಲ್ಲ ನಿನ್ನ ಜ್ಯೋತಿ ಆಕೆನೂ ಅವಸರ, ಶಾಲೆಯಿಂದನೂ ಅವಸರ, ತಡಿ ಹೋಗ್ತಾರೆ ಜನ ಹೋಗ್ತಾರೆ. ಏನಪ್ಪ ಇದು, ಇಂಥ ಅವಕಾಶ ನಿಮಗೆ ಸಿಗುತ್ತೆ ಅಂದರು, ಅದು ಸಿಗುತ್ತೆ ಹೇಳ್ಕೊಂಡು ಎಲ್ಲರೂ ಅವಸರ ಎಷ್ಟು ಎತ್ಕೊಂಡೇವು, ಎಷ್ಟು ಎತ್ಕೋದೆವು, ಅದಕ್ಕೆ ನಿಶ್ಚಿತ ನೀವೇನು ಯಾಕೆ ಬಂದಿದ್ದೀರಿ ಅನ್ಕೊಂಡ್ರೆ ಹಾರಾಕೋಬಿಟ್ಟು ನಾನು ಬಂದಿದ್ದೆ ಅನ್ಕೋದ್ವು, ಅದಕ್ಕೆ ಬಂದ್ ಮಾಡಿದ್ದೀವಿ. ನಿಜವಾದ ಭಕ್ತಿ, ನಿಜವಾದ ಪ್ರೀತಿ, ನಿಜವಾದ ನೀವು ಶ್ರದ್ಧೆ ತಗೊಂಡ್ರೆ ನೀವೆಲ್ಲರೂ ತಾಳ್ಮೆಯಿಂದ ಒಬ್ಬೊಬ್ಬರೇ ಬಂದು
ಅವ್ರ ಮಾತುಗಳನ್ನ ಕೇಳಿ ಆಮೇಲೆ ಹೋದಂಗಂಡ್ರೆ ನಿಜವಾಗೂ ನಾವು ಈ ದೇಶ ಹುಟ್ಟಿದಕ್ಕೂ ಸಾಕಾಗುತ್ತೆ, ಇವ್ರು ನಾವು ದೇಶ ಸೇವೆ ಸಲ್ಲಿಸಕ್ಕೂ ಸಾಕಾಗಂತ ವಿನಂತಿ ಮಾಡ್ಕೊಂಡು ಇನ್ನು ಹೆಚ್ಚು ನಾನೇ ಹೆಚ್ಚು ಮಾತಾಡ್ಬಿಡ್ರಿ ಅಂತೇಳಿ ನಾನೇ ಎಷ್ಟು ಹೇಳ್ಬಿಡ್ದೆ, ನಾನೇ ಎಷ್ಟು ಅಂತ ಮತ್ತೆ ಮಾತಾಡ್ಕೊಂಡಂಗ್ರಿ ಅದವ ಅಭಾಸ ಆಗಬಾರ್ದು. ದಯವಿಟ್ಟು ನೆನ್ಪಟ್ಟಿರಿ, ಇವತ್ತಿನ ದಿನಾಂಕ ನೆನ್ಪಿಟ್ಕೊಳ್ರಿ. ಇವತ್ತು ಕಾರ್ಮಿಕರ ದಿನಾಚರಣೆ, ಭಗವಾನ್ ಮಹಾವೀರರ ಜಯಂತಿ, ಬುದ್ಧರ ಜಯಂತಿ, ಬುದ್ಧ ಜ್ಞಾನೋದಯವಾದಂಥ ದಿವಸ. ಈ ಜ್ಞಾನೋದಯ ದಿವಸ 1/5/2026 ಈ ಯೋಧರಿಗೆ ಅದ್ಧೂರಿಯಾಗಿ ಕ್ಷೇತ್ರದಲ್ಲಿ ನಮ್ಮ ತಾಲೂಕಿನಲ್ಲಿ ಸನ್ಮಾನ ಮಾಡಿದಂಥ ದಿವಸ ಅಂತಕ್ಕಂಥದ್ದು ನೆನಪಿಟ್ಕೊಳ್ಳೋಣ ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಂಡು ಅವಕಾಶಕ್ಕೋಸ್ಕರ ವಂದಿಸಿ ಮತ್ತೊಮ್ಮೆ ಭಗವಂತ ನಿಜವಾಗೂ ತಾಯಿ ಸೀತಾಮಾತೆ ಕಣವಲ್ಲಿ ನಿಜವಾಗೂ ದೇಶ ಕಾಪಾಡಿದ್ದೀನಿ ಅಂತ ಯಾಕೆ ಮಾತಾಡಿದ್ರೆ ಸೀತಾಮಾತೆ ಅಂತ ನನಗೆ ಬಂದು ಏನು ನೆನಪಿದ್ರೆ ತಾವು ಕೇಳಿರ್ಬೋದು, ಲಕ್ಷ್ಮಣ ಯಾವುದೋ ಕಲ್ಪನೆ ಮಾತಿಗೆ ಕಳಿಯದ ಆರಾಮ ಅಂದಾಗ ತಮ್ಮ ಲಕ್ಷ್ಮಣ ಜೊತೆಗೆ ಸೀತೆಯನ್ನು ಕಾಡಿ ಕಳಿಸ್ತಾರೆ. ನೀವೆಲ್ಲ ನೋಡಿದ್ರಿ, ಇಲ್ಲ ಸಾಹಿತ್ಯ ಉಳಿದ್ರಿ, ನಮ್ಮ ಪಾಡಿದ ಅಶೋಕ್ ಕಳಿಸ್ತೀವಿ. ಹೋದಂಥ ಸಂದರ್ಭದಲ್ಲಿ ಯಾರ ಜೊತೆ ಕಳಿಸ್ತೇವೆ? ಅವನು ತಮ್ಮ ಲಕ್ಷ್ಮಣ ಜೊತೆಗೆ ಹೋಗಪ್ಪ ನಿಮ್ಮ ಮತ್ತಿಗೆ ಕಾಡಿ ಬಿಟ್ಟು ಅಂತ ಕಳಿಸ್ತೇವೆ. ಕಾಡಿಗೆ ಹೋದಂಥ ಸಂದರ್ಭ ಬಿಟ್ಟು ವಾಪಸ್ ಬರುವಾಗ ಲಕ್ಷ್ಮಣ ಕೇಳಿದಂತೆ, ನಾನೀಗ ಹೋಗಿ ನಿಮ್ಮ ಪತಿ ಏನು ಹೇಳಿಲ್ಲ ಅಂತ ಕೇಳಿ, ನಮ್ಮ ಅಣ್ಣಿಗೆ ಏನು ಹೇಳಿ ಅಂತ ಕೇಳಿದಾಗ ನಿಮ್ಮ ಅಣ್ಣಿಗೆ ಹೇಳು ನನ್ನನ್ನು ಬಿಟ್ಟಂಗೆ ಧರ್ಮ ಬಿಡಬೇಡ ಅಂತ ಹೇಳಿದೆ. ಇದು ತಾಯ್ತನ ಅಂತ ತಾಯಂದ್ರು ನೀವು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ನೊಂದು ಕತೆ ಯಾವ್ದು ನೆನಪು ಬರುತ್ತೆ ನನಗೆ. ಒಬ್ಬ ಅಯ್ಯೋ ಕತೆ ಮುಂಚೆ ಅಂದ್ರೆ ಸೀಗಿರ್ತಾರ್ಯೋ, ಇವತ್ತು ಅವರು ವಾರ್ಷಿಕ ವಿವಾಹ ದಿವಸ ಅಂತ ಭಗವಂತ ಒಂದು ಗಂಡು ಒಂದು ಕೊಟ್ಬಿಡೋದು ದೇವರ ಆಶೀರ್ವಾದದಿಂದ ಅವರು ಮುಂದಿನ ದಿವಸದಲ್ಲಿ ಈ ದೇಶವನ್ನು ಹೋದ್ರು ಈ ದೇಶವನ್ನು ಆಳ್ತಕ್ಕಂಥ ದೊಡ್ಡ ಅಧಿಕಾರಿಗಳು ಆಗಲಿ ಅಂತಕ್ಕಂಥ ಭಾಷೆನ ನಾನು ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಒಬ್ಬ ತಂದೆ ಕೇಳಿದಂತೆ, ಅಪ್ಪ ಧರ್ಮರಾಯ ತಂದೆಯ ಮಾತನ್ನ ಕೇಳಿ ಜಗತ್ ಪ್ರಸಿದ್ಧಿ ಆದಂತೆ ಹೌದಾ ಅಂತ ಕೇಳಿದಂತೆ. ಹೌದು ಮಗ. ಮತ್ತೊಮ್ಮೆ ಅವಾಗ ಕೇಳಿದ್ದೆ, ಅಪ್ಪ ಪ್ರಹ್ಲಾದ ಅವ್ರ ಅಪ್ಪನ ಮಾತು ಕೇಳಂಗೆ ಜಗತ್ ಪ್ರಸಿದ್ಧಿ ಆದಂತೆ ನಿಜವಾದಂತೆ. ಹೌದು ಮಗ. ಆಮೇಲೆ ಅವ್ನು ಕೇಳಿದಂತೆ, ಅಪ್ಪ ಹಂಗಾದ್ರೆ ನನಗೆ ಯಾರ ಮಾತು ಕೇಳೋ? ನೋಡದಮ್ಮ, ನಾನು ನೀನು ಇಬ್ರು ನಿಮ್ಮ ಅವ್ವನ ಮಾತು ಕೇಳಿದ್ರೆ ಮಾತ್ರ ನಾವು ಉದ್ಧಾರ ಆಗುವಂತೆ, ನಾವೆಲ್ಲರೂ ತಾಯಿನ ಮಾತು ಕೇಳ ಅಂತಕ್ಕಂಥ ಮಾತಾಡಿ ಮೆಸೇಜ್ ಮಾತು ಎಲ್ಲರಿಗೂ ನಮಸ್ಕಾರ.